ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಇವತ್ತು ಒಂದು ಸಿನಿಮಾ ಟೈಟಲ್ ಲಾಂಚ್, ಮೊದಲ ಮೋಷನ್ ಪೋಸ್ಟರ್ ಲಾಂಚ್, ಜೊತೆಗೆ ಆ ಸಿನಿಮಾ ಮೂಲಕ ಒಂದು ಹೊಸ ನಿರ್ಮಾಣ ಸಂಸ್ಥೆ ಲಾಂಚ್, ಹಾಗೆ ಇವತ್ತೇ ಆ ಸಿನಿಮಾದ ನಾಯಕ ನಟರು ಆಗಿರುವಂತ ನಮ್ಮೆಲ್ಲರ ಪ್ರೀತಿಯ, ಹೆಸರಲ್ಲೇ ಬಹಳ ಪ್ರೀತಿ ಇರುವಂತ ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಅವರ ಹುಟ್ಟುಹಬ್ಬದ ದಿನಾನೇ ಕಾರ್ಯಕ್ರಮ ಆಯೋಜನೆ ಆಗಿರೋದು ನಮ್ಗೆಲ್ರಿಗೂ ಬಹಳ ಖುಷಿ ವಿಚಾರ ಸರ್. ಇವರೆಲ್ಲರ ಪರವಾಗಿ ಫಸ್ಟಿಗೆ ನಾನು ವಿಶ್ ಮಾಡ್ಬಿಡ್ತೀನಿ, ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಹೀಗೆ ಆರೋಗ್ಯವಾಗಿ ಖುಷಿಯಾಗಿ ನೂರಾರು ಸಿನಿಮಾಗಳನ್ನ ಮಾಡ್ಕೊಳ್ತಾ ಹೀಗೆ ಇರಿ, ತುಂಬ ಹೃದಯದಿಂದ ನಾವು ವಿಶ್ ಮಾಡ್ತಾ ಇದ್ದೀವಿ. ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಜನ ಸ್ನೇಹಿತರು, ಅದರಲ್ಲೂ ಚಿತ್ರರಂಗದ ನಿರ್ಮಾಪಕರು, ನಿರ್ದೇಶಕರುಗಳೆಲ್ಲರೂ ಆಗಮಿಸಿದ್ದಾರೆ. ಅದಕ್ಕೊಂದಷ್ಟು ಕಾರಣಗಳಿದೆ. ಅವರೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ, ಇವತ್ತು ಕನ್ನಡ ಸಿನಿಮಾ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆದ್ರೂ ಕೂಡ ನಮ್ಮೆಲ್ಲರ ಸಿನಿಮಾ ಆಗತ್ತೆ. ಕನ್ನಡ ಚಿತ್ರರಂಗದಲ್ಲಿ ಅದೊಂದು ಬಹಳ ಒಳ್ಳೆ ವಿಚಾರ. ಪ್ರತಿಯೊಬ್ರು ಮಾತನಾಡುವಾಗ ಅದು ನನ್ನ ಸಿನಿಮಾ, ಇದು ನನ್ನ ಸಿನಿಮಾ ಅಂತಾನೆ ಮಾತಾಡ್ತಾರೆ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕ ನಟರು ಅಜಯ್ ರಾವ್ ಸರ್ ಅವರ ಯುದ್ಧಕಾಂಡ ಸಿನಿಮಾ ರಿಲೀಸ್ ಆಗಿದೆ ಸರ್. ನಿಜವಾಗ್ಲೂ ಸಿನಿಮಾ ರಿಲೀಸ್ಗೂ ಮುಂಚೆನೆ ಒಂಥರ ಪ್ರತಿ ಕನ್ನಡಿಗರ ಮನೆಯಲ್ಲೂ ಕೂಡ ಯಾರೆಲ್ಲ ಒಂದಷ್ಟು ಇಂಟರ್ವ್ಯೂಸ್ ನೋಡಿದ್ರು ಅಥವಾ ಸಿನಿಮಾ ಬಗ್ಗೆ ಒಂದಷ್ಟು ಗ್ಲಿಮ್ಸ್ಗಳನ್ನ ನೋಡಿದ್ರು, ಪ್ರತಿಯೊಬ್ರು ಬಹಳ ಮನ್ಸಾರೆ ಈ ಸಿನಿಮಾ ಗೆಲ್ಬೇಕು, ಈ ಸಿನಿಮಾ ಮೂಲಕ ನಮ್ಮ ಅಜಯ್ ಸರ್ ಮತ್ತೊಂದ್ಸಲ ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕು ಅಂತ ಆಶೀರ್ವಾದ ಮಾಡಿದವರೇ ಜಾಸ್ತಿ ಸರ್. ಅವರೆಲ್ಲರ ಬ್ಲೆಸ್ಸಿಂಗ್ ನಿಮ್ ಜೊತೆ ಯಾವತ್ತೂ ಕೂಡ ಇರುತ್ತೆ. ನಮ್ಮ ಕಡೆಯಿಂದ ಕೂಡ ಬೆಸ್ಟ್ ವಿಶಸ್. ಇಲ್ಲಿವರೆಗೂ ಯಾರೆಲ್ಲ ಸಿನಿಮಾ ನೋಡಿದ್ದಾರೆ ಬಹಳ ಅದ್ಭುತವಾದಂತ ರಿವ್ಯೂಸ್ ಬರ್ತಾ ಇದೆ. ಅದು ಹಂಗೆ ಸಾಗ್ಲಿ, ಒಂದು ಸಕ್ಸಸ್ ಮೀಟಲ್ ನಾವೆಲ್ಲರೂ ಮತ್ತೆ ಸಿಗೋ ಹಾಗಾಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಈ ಬಿಸಿಲೂ ಕೂಡ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ, ಇಲ್ಲಿ ಕುತ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ನಮ್ಮ ಪ್ರೇಮ್ ಸರ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಹಾಗೆ ನಮ್ಮ ಪ್ರೇಮ್ ಸರ್ ಇಡೀ ಕುಟುಂಬ ಬಂದಿದೆ. ಆಬ್ವಿಯಸ್ಲಿ ಬರ್ಡೇ ದಿನಾನು ಅವರು ಸಿನಿಮಾ ಕೆಲಸ ಕಾರ್ಯಕ್ರಮ ಅಂತ ಬಂದ್ರೆ ನೀವು ಜೊತೆಲಿ ಬರ್ಲೇಬೇಕಾಗೈತೆ. ಬಹಳ ಪ್ರೀತಿಯಿಂದ ಬಂದಿದ್ರ ಮೇಡಮ್, ಅಮೃತ ಅವರು, ಎಲ್ರಿಗೂ ಪ್ರೀತಿಯ ಸ್ವಾಗತ. ಇನ್ನು ಈ ಸಿನಿಮಾ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ದೆ ನಾನು. ಹಂಪಿ ಪಿಕ್ಚರ್ಸ್ ಅನ್ನುವಂಥ ನಿರ್ಮಾಣ ಸಂಸ್ಥೆ ಇವತ್ತು ಲಾಂಚ್. ಅದರ ನಿರ್ಮಾಣ ಸಂಸ್ಥೆಯಿಂದ ಬರ್ತಾ ಇರುವಂತ ಸಿನಿಮಾ ಬಗೆಗಿನ ಕಾರ್ಯಕ್ರಮ. ನಮ್ಮ ಜಡೇಶ್ ಸರ್, ಕ್ಯಾಪ್ಟನ್ ಆಫ್ ದ ಶಿಪ್, ಇಷ್ಟು ದಿನ ಅವರು ಬರವಣಿಗೆ ಮತ್ತು ನಿರ್ದೇಶನ ನಮ್ಗೆಲ್ರಿಗೂ ಪರಿಚಯ. ಅವರು ಇವತ್ತು ನಿರ್ಮಾಪಕರಾಗ್ತಿದ್ದಾರೆ ಅಂದಾಗ, ಒಬ್ಬ ನಿರ್ಮಾಪಕನಾದ್ರೆ ಅಲ್ಲಿ ಒಂದಷ್ಟು ಕೆಲಸಗಳು ಅಥವಾ ಅಲ್ಲಿ ಕೆಲಸ ಮಾಡುವಂತ ನಿರ್ಮಾಪಕ ಅಥವಾ ನಿರ್ಮಾಪಕಿಗೆ ಬಹಳ ಈಸಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಒಂದಷ್ಟು ವಿಚಾರಗಳು ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ನಿರ್ದೇಶಕನಾಗಿ ಕೆಲಸ ಮಾಡಿರೋದ್ರಿಂದ. ನಿರ್ಮಾಣ ಸಂಸ್ಥೆ ಹೊಸದಷ್ಟೇ, ಆದ್ರೆ ಇವರೆಲ್ಲರೂ ಕನ್ನಡ ಚಿತ್ರರಂಗದ ವ್ಯಾಕರಣವನ್ನ ಬಹಳ ಅದ್ಭುತವಾಗಿ ಅರ್ಥ ಮಾಡ್ಕೊಂಡಿರೋ ಪಂಡಿತರೇ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅವರಿಗೆ ಜೊತೆಯಾಗಿ ಸಾಥ್ ಕೊಟ್ಟಿರೋದು RKAK ಪ್ರೊಡಕ್ಷನ್ಸ್. ರಾಮಕೃಷ್ಣ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದೀರಾ. ಹಾಗೆ ಈ ಸಿನಿಮಾ ಮೊದಲ ನಿರ್ಮಾಣ ಸಂಸ್ಥೆ ಇದು. ಜೊತೆಗೆ ಮೊದಲ ಬಾರಿಗೇನೆ ಒಬ್ಬ ಮಹಿಳಾ ನಿರ್ದೇಶಕಿಗೆ ಈ ಸಿನಿಮಾ ಮೂಲಕ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿರೋದು ನಮ್ಮ ರಂಜಿನಿ ರಾಘವನ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಸಾಲಲ್ಲಿ ಹೇಳ್ತೀನಿ. ರಂಗಭೂಮಿ ಮತ್ತು ಕಿರುತೆರೆಗೆ ಒಟ್ಟೊಟ್ಟಿಗೆ ಎಂಟ್ರಿ ಆಯ್ತು. ಸಿನಿಮಾ ರಂಗ ಮತ್ತು ಸಾಹಿತ್ಯ ಇದಕ್ಕೆ ಒಟ್ಟೊಟ್ಟಿಗೆ ಎಂಟ್ರಿ ಆಯ್ತು. ಒಂಥರ ಆಲ್ರೌಂಡರ್ ನೀವು, ಬಹಳ ಹೆಮ್ಮೆ ಅನ್ಸುತ್ತೆ. ವೆಲ್ಕಮ್. ತುಂಬಾ ಮಾತಾಡೋದಿದೆ, ವೇದಿಕೆ ಮೇಲೆ ಮಾತಾಡಿಸ್ತೀನಿ. ಹಾಗೆ ಈ ಸಿನಿಮಾದ ಕಲಾವಿದರು, ಎಲ್ಲ ತಂತ್ರಜ್ಞರು ಎಲ್ಲರೂ ಆಗಮಿಸಿದ್ದೀರಾ. ಇನ್ನು ಈ ಸಿನಿಮಾದ ಮತ್ತೊಂದು ಸೆಂಟರ್ ಆಫ್ ಅಟ್ರಾಕ್ಷನ್, ಆಲ್ರೆಡಿ ಬಹಳ ಪ್ರೊಫೆಷನಲ್ ಇವರು. ಸಿನಿಮಾ ಅಂತ ಬಂದ್ರೆ, ಆಕ್ಟಿಂಗ್ ಅಂತ ಬಂದ್ರೆ ಅಂತ ತುಂಬಾ ಜನ ಪ್ರೇಸ್ ಮಾಡ್ತಾ ಇರೋದು ನಮ್ಮ ಜೂನಿಯರ್ ಗೋಲ್ಡನ್ ಸ್ಟಾರ್ ವಿಹಾನ್ ಅವರನ್ನ. ವೆಲ್ಕಮ್ ವಿಹಾನ್. ಇದರಲ್ಲಿ ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ, ಪ್ರೇಮ್ ಸರ್ ಮತ್ತು ವಿಹಾನ್ ಕಾಂಬಿನೇಷನ್ ಏನಿರಬಹುದು, ಹೇಗಿರಬಹುದು ಅಂತ. ಸೊ ಮತ್ತೊಂದು ವಿಶೇಷವಾದ ವಿಚಾರ, ಎಲ್ರಿಗೂ ಗೊತ್ತು, ನೀವೆಲ್ಲರೂ ನೋಡ್ತಾ ಇದ್ದೀರಾ, ಟಾಪ್ ಅಲ್ಲಿ ಇದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಬಹಳ ವರ್ಷಗಳ ನಂತರ ಒಂದು ಅದ್ಭುತ ಸಿನಿಮಾ ಮೂಲಕ ಮತ್ತೆ ಕಮ್ ಬ್ಯಾಕ್ ಆಗ್ತಾ ಇರೋದು ನಮ್ಮ ಲೆಜೆಂಡ್ರಿ ಇಳೆಯರಾಜ ಸರ್ ಅವರು. ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ.
ಅಂತ ಅದು ಒಂದು ವಿಚಾರ ಒಂದು ಹೊರಬಿದ್ದ ತಕ್ಷಣನೇ ನನ್ಗಂತೂ ಅದು ಹೆಂಗೆ ಈ ಸಿನಿಮಾ ಟೀಮ್ ಅವ್ರನ್ನ ಕನ್ವಿನ್ಸ್ ಮಾಡಿರ್ಬೋದು ಅನ್ನೋದು ಒಂದು ಫಸ್ಟ್ ಬರುವಂತ ಪ್ರಶ್ನೆ. ಅದನ್ನ ಅವರಿಗೆ ಮಾತಾಡಿಸ್ತೀನಿ ನಾನು. ಒಟ್ಟಾರೆಯಾಗಿ ನಾನೇ ಇಷ್ಟು ಲಿಸ್ಟ್ ಕೊಡ್ತಾ ಇದ್ದೀನಿ ಇದು ಸ್ಪೆಷಾಲಿಟಿಗಳು ಅಂದ್ರೆ, ಇನ್ನು ಅವರೆಲ್ಲ ವೇದಿಕೆ ಮೇಲೆ ಬಂದ್ಮೇಲೆ ತುಂಬಾ ವಿಚಾರಗಳಿದೆ. ನಮ್ಮ ಗುರು ದೇಶಪಾಂಡೆ ಸರ್ ಬಂದಿದ್ದಾರೆ, ಕೃಷ್ಣ ಸಾರ್ಥಕ್ ಅವ್ರು ಬಂದಿದ್ದಾರೆ, ಜಗದೀಶ್ ಗೌಡ್ರು ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೆ ಎಲ್ಲ ನಿರ್ದೇಶಕ ನಿರ್ಮಾಪಕರುಗಳು ಇವತ್ತು ಬಂದಿರೋದು ಜಡೇಶ್ ಅವ್ರ ಮೇಲಿನ ಪ್ರೀತಿಗೋಸ್ಕರ, ಈ ಸಿನಿಮಾ ತಂಡದ ಮೇಲಿರುವಂತ ಪ್ರೀತಿಗೋಸ್ಕರ, ಪ್ರೇಮ್ ಸರ್ಗೋಸ್ಕರ. ನಿಮ್ಗೆಲ್ರಿಗೂ ವೆಲ್ಕಮ್. ಜಾಸ್ತಿ ತಡ ಮಾಡೋದು ಬೇಡ. ಈ ಸಿನಿಮಾ ತಂಡ, ಅದರಲ್ಲೂ ನಮ್ಮ ನಿರ್ದೇಶಕಿ ರಂಜನಿ ಅವರು ಸಿನಿಮಾ ಕಾರ್ಯಕ್ರಮ ಅಂದ ತಕ್ಷಣ ಅಪ್ಪಟ ಕನ್ನಡ ಕಾರ್ಯಕ್ರಮ ಆಗಿರ್ಬೇಕು, ಕನ್ನಡ ಚಿತ್ರರಂಗ ಅಂದ ತಕ್ಷಣ ಕಾರ್ಯಕ್ರಮ ಒಂಚೂರು ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದಷ್ಟು ವಿಚಾರಗಳು ಯೋಚನೆ ಮಾಡ್ತಾ ಇದ್ರು. ಆಗ ನಮಗೆ ಯಾವುದೇ ಕಾರ್ಯಕ್ರಮ ಆದ್ರೂ ಒಂದು ಪ್ರಾರ್ಥನೆ ಮೂಲಕ ಶುರು ಮಾಡ್ತೀವಿ. ನಾವು ಯಾಕೆ ಇವತ್ತಿನ ಈ ಕಾರ್ಯಕ್ರಮವನ್ನ ನಾಡಗೀತೆಯನ್ನ ಹಾಡೋ ಮೂಲಕ ಶುರು ಮಾಡಬಾರ್ದು ಅನ್ನುವಂತ ಒಂದು ಥಾಟ್ ಬಂತು. ಅದಕ್ಕೆ ಸ್ವತಃ ಅವ್ರನ್ನೇ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಟೀಮ್ ಜೊತೆ ಬರ್ತಾರೆ, ನಾಡಗೀತೆ ಹಾಡೋ ಮೂಲಕ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಹಾಗೆ ಒಂದು ಸ್ಪೆಷಲ್ ಇಡೀ ತಂಡ ಬಂದಿದೆ. ಜಡೇಶ್ ಸರ್ ಇದ್ದಾರೆ ಅಂದ್ರೆ ಅವ್ರ ಸಿನಿಮಾಗಳಲ್ಲಿ ಒಂದು ಸಿನಿಮಾ ಬಹಳ ಸ್ಪೆಷಲ್, ನಮ್ಮ ಗುರು ಶಿಷ್ಯರು ಸಿನಿಮಾ. ಆ ಸಿನಿಮಾದಲ್ಲಿರುವಂತ ಅಷ್ಟು ನಮ್ಮ ಹುಡುಗರುಗಳು ಅವರೆಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಹಿಂದೆ ಹೋಗಿ ಕೂತಿದ್ದಾರೆ ಇಡೀ ಯಾವುದೇ ಕಾರ್ಯಕ್ರಮ ಆದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮೊದಲು ನಾಡಗೀತೆ ಹಾಡಿ ಶುರು ಮಾಡೋದು ನಮ್ಮೆಲ್ರಿಗೂ ಚಿಕ್ಕ ವಯಸ್ಸಿಂದ ಗೊತ್ತಿರೋವಂಥದ್ದು. ನನ್ನ ಮೊದಲ ಸಿನಿಮಾದ ಒಂದು ಪ್ರೆಸ್ ಮೀಟ್, ಈ ಪತ್ರಿಕಾಗೋಷ್ಠಿನ ನಾಡಗೀತೆ ಹಾಡೋದ್ರ ಮೂಲಕನೇ ಶುರು ಮಾಡಬೇಕು, ಇದೊಂದು ಅಪ್ಪಟ ಕನ್ನಡದ ಕಾರ್ಯಕ್ರಮ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ನನ್ನ ಜೊತೆಗೆ ಎಲ್ಲರೂ ಇದ್ದಾರೆ. ನಾವೆಲ್ಲರೂ ಸಿನಿಮಾ ಸ್ಟೂಡೆಂಟ್ಸು, ಹಾಗೆ ಸ್ಟೂಡೆಂಟ್ಸ್ ಥರ ಈ ಒಂದು ನಾಡಗೀತೆನ ಹಾಡೋಕೆ ಇಷ್ಟಪಡ್ತೀವಿ. ನಾಡಗೀತೆಗೆ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕು. ಎಲ್ಲರೂ ಬೇಗ ಸೆಟಲ್ ಆಗಿ ಎಲ್ಲರೂ ಸೆಟಲ್ ಆಗಿ ಸೈಲೆನ್ಸ್. जय भारत जननीय तनुजाते, जय हे कर्नाटक माते. जय भारत जननीय तनुजाते, जय हे कर्नाटक माते. जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. जननीय तनुजाते, जय हे कर्नाटक माते. सर्व जनांगद ಶಾಂತಿಯ ತೋಟ, ರಶ್ಮಿಕರ ಕಂಗಣ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಮೂಲಕ ನಮ್ಮೆಲ್ಲರಿಗೂ ಹತ್ರ ಆಗಿರೋ ಹುಡುಗರು ನಾವು ರೆಡಿ ಮೈಕ್ ಅವ್ರಿಗೊಬ್ರಿಗೆ ಕೊಡಿ. ರೆಡಿ, ಕ್ಯಾಮ್ರಾಸ್ ರೆಡಿ, ಕ್ಯಾಮ್ರಾಸ್ ರೋಲಿಂಗ್. ಆರ್ಟಿಸ್ಟ್ ಪೊಸಿಷನ್ ತಗೊಳ್ಳಿ. ಸೈಲೆನ್ಸ್. ಕ್ಯಾಮ್ರಾಸ್ ರೋಲಿಂಗ್. ಆಕ್ಷನ್. Once more.
Okay, once more. Cameras rolling. Action. ಥ್ಯಾಂಕ್ ಯು ದಯವಿಟ್ಟು. ಒನ್ಸ್ ಮೋರ್ ಯಾಕೆ ಹಿಂದೆ ಹೋಗಿ ಕುತ್ಕೋತೀರ ನೀವೆಲ್ಲ ಗೊತ್ತಾಗಲ್ಲ. ಮತ್ತೆ ನಾನು ಕರಿತಾನೆ ಇರ್ತೀನಿ, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಯಾಕಂದ್ರೆ ಜಡೇಶ್ ಸರ್ಗೆ ನಿಮ್ ಮೇಲೆ ಒಂದು ವಿಶೇಷವಾದ ಪ್ರೀತಿ. ಇವತ್ತಿನ ಅವರ ನಿರ್ಮಾಣ ಸಂಸ್ಥೆ ಲೋಗೋ ನಿಮ್ ಕೈಲೆಲ್ಲ ಲಾಂಚ್ ಮಾಡಿಸ್ಬೇಕು ಅನ್ನೋದಿತ್ತು, ಅಥವಾ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಇರ್ಬೇಕು ಅನ್ನೋದಿತ್ತು. ಸಿನಿಮಾ ಟೈಟಲ್ ಲಾಂಚ್ ಮಾಡಿಸಿದ್ರು, ಅದಕ್ಕೋಸ್ಕರನೇ. ದಯವಿಟ್ಟು ಬನ್ನಿ ಎಲ್ರು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಅಂಕಲ್. ಈ ಪೋಸ್ಟರ್ ನೋಡಿದ ತಕ್ಷಣ ಇದೊಂದು ಫ್ರೇಮೇ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸ್ತಿದೆ ಅಂಕಲ್. ಇಟ್ ಈಸ್ ವೆರಿ ಎಕ್ಸೈಟಿಂಗ್ ಅನಿಸುತ್ತೆ. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಜಡೇಶ್ ಸರ್, ಥ್ಯಾಂಕ್ ಯು ಸರ್, ಕರೆದಿದ್ದಕ್ಕೆ ಥ್ಯಾಂಕ್ ಯು ಸರ್. ತುಂಬ ಫನ್ ಮಾಡಿದ್ದೀವಿ ಹಿಂದ್ಗಡೆ ಕೂತ್ಕೊಂಡು ನಾವೆಲ್ಲರೂ. ಆಲ್ ದ ಬೆಸ್ಟ್ ಮ್ಯಾಮ್, ರಂಜಿನಿ ಮ್ಯಾಮ್. ಸೊ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಇನ್ಯಾರು ಮಾತಾಡ್ತೀರಾ? ಆಲ್ ದ ಬೆಸ್ಟ್ ಹೇಳ್ಬಿಡಿ ಸರ್. ಆಲ್ ದ ಬೆಸ್ಟ್. ಪ್ರೇಮ್ ಅಂಕಲ್ ಹ್ಯಾಪಿ ಬರ್ಡೇ. ಅಂಕಲ್ ಹ್ಯಾಪಿ ಬರ್ಡೇ. ಓಕೆ, ನೆಕ್ಸ್ಟ್ ನೀವು ಬರ್ಡೇ ಸರ್. ಆಲ್ ದ ಬೆಸ್ಟ್ ಸರ್. ಹ್ಯಾಪಿ ಬರ್ಡೇ ಸರ್. ಮ್ಯಾಮ್, ತುಂಬ ಇದು ಟೈಟಲ್ ನೇಮ್ ಡಿಸ್ಪ್ಲೇ ಮಾಡಿರೋದೇ ತುಂಬ ಯೂನಿಕ್ ಆಗಿದೆ ಮ್ಯಾಮ್. ಏನೋ ಅಂತ ಜೋರಾಗಿ ಮಾತಾಡಬೇಕು, ಮೈಕ್ ಹತ್ರ ಇಟ್ಕೋಬೇಕು. ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆಲ್ ದ ಬೆಸ್ಟ್ ಮ್ಯಾಮ್. ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹ್ಯಾಪಿ ಬರ್ಡೇ ಅಪ್ಪ. ಆಮೇಲೆ ಆಲ್ ದ ಬೆಸ್ಟ್ ರಂಜಿನಿ ಮ್ಯಾಮ್. ಆ್ಯಂಡ್ ಜಡೇಶ್ ಸರ್, ನಿಮ್ಮ ಹೊಸ ಹಂಪಿ ಪಿಕ್ಚರ್ಸ್ಗೆ ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆಮೇಲೆ ಡಿಕ್ಕಿಗೆ ಆಲ್ ದ ಬೆಸ್ಟ್. ನಾನು ಶೂಟಿಂಗ್ ಹೋಗಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ಸೀನ್ಸು. ನೀವು ನೋಡಿ ಕ್ಯೂರಿಯಾಸಿಟಿ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಆಲ್ ದ ಬೆಸ್ಟ್ ಸರ್. ಹ್ಯಾಪಿ ಬರ್ಡೇ ಅಂಕಲ್. ಈ ಸಿನಿಮಾಯಿಂದ ನೆಕ್ಸ್ಟ್ ಸೂಪರ್ ಸ್ಟಾರ್ ಆಗಲಿ. ಇನ್ನು ದೊಡ್ಡ ಮಟ್ಟಕ್ಕೆ ಅಂದರೆ ನಾನು ಟೆಕ್ಸ್ಟ್ ಮಾಡಿದಾಗ ನಿಮ್ಮ ಹತ್ರ ಹೇಳ್ತಿದ್ದೆ, ಅಂಕಲ್ ವೆಯ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬಿಗ್ ಸಿನಿಮಾಗೆ ಅಂತ. ಅದು ಜಡೇಶ್ ಸರ್ ಪ್ರೊಡಕ್ಷನ್. ಥ್ಯಾಂಕ್ ಯು ಸರ್ ನಮ್ಮನ್ನ ಕರೆದಿದ್ದಕ್ಕೆ ಎಲ್ರಿಗೂ. ಎಲ್ಲ ನಮ್ಮ ಇಡೀ ತಂಡನ ತಿರ್ಗಾ ರಿಯೂನಿಯನ್ ಮಾಡಿ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಎಲ್ರಿಗೂ ಆಲ್ ದ ಬೆಸ್ಟ್. ರಂಜಿನಿ ಮ್ಯಾಮ್, ನಿಮಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಂಕಲ್ ಹ್ಯಾಪಿ ಬರ್ಡೇ. ಮ್ಯಾಮ್ ಆಲ್ ದ ಬೆಸ್ಟ್. ಈ ಡಿಕ್ಕೆ ಅನ್ನೋ ಟೈಟ್ಲು ಎಲ್ಲ ಪಿಕ್ಚರ್ಗಳಿಗೂ ನಿಮ್ಮ ಎಲ್ಲ ಬ್ಯಾಕ್ ಇದಕ್ಕೂ ಡಿಕ್ಕಿ ಹೊಡಿಯೋ ಥರ ಇರಲಿ ಪಿಕ್ಚರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹಂಪಿ ಪಿಕ್ಚರ್ಸ್ಗೂ ಮತ್ತು ಈ ಡಿಕ್ಕಿ ಫಿಲಮ್ಗೂ ಆಲ್ ದ ಬೆಸ್ಟ್. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹರ್ಷಿತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಂಬಶಿವ ಅಂತ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಸರ್. ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸರ್ ನಮ್ಮನ್ನೆಲ್ಲ ಕರೆದಿದ್ದಕ್ಕೆ. ಸೊ ಫಸ್ಟ್ ಜಡೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಜಡೇಶ್ ಸರ್ ಫಸ್ಟಿಂದನೂ ಒಳ್ಳೆ ಮೆಸೇಜ್ ಇರೋ ಅಂಥ ಮೂವೀಸೇ ಮಾಡ್ಕೊಂಬಂದಿದ್ದಾರೆ. ಲೈಕ್ ಗುರುಶಿಷ್ಯರಲ್ಲಿ ಖೋಖೋ ಬಗ್ಗೆ ಹೇಳೋದಾಗಲಿ, ಕಾಟೇರದಲ್ಲಿ ಜಾತಿ ಬಗ್ಗೆ ಮಾತಾಡೋದಾಗಲಿ, ಈ ಥರ ಒಳ್ಳೊಳ್ಳೆ ಟಾಪಿಕ್ ಬಗ್ಗೆನೇ ಸರ್ ಮಾಡಿದ್ದಾರೆ. ಈ ಡಿಕ್ಕಿಯಲ್ಲೂ ಈ ಥರ ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ ಅಂತಲೇ ಅಂದ್ಕೊಂಡಿದ್ದೀವಿ. ಎಲ್ಲರೂ ಜಡೇಶ್ ಸರ್ಗೆ ಆ್ಯಂಡ್ ಟೀಮ್ಗೆ ಸಪೋರ್ಟ್ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು 25ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಿರೋ ಪ್ರೇಮ್ ಅಂಕಲ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆಕ್ಚುಲಿ ಎಲ್ಲರೂ ಹ್ಯಾಪಿ ಬರ್ಡೇ ಅಂಕಲ್ ಅಂದಾಗ ನಮಗ್ ತಗೊಳಕ್ ಆಗ್ಲಿಲ್ಲ, ಇವರು ಕರೆಕ್ಟ್ ಆಗಿ ವಿಶ್ ಮಾಡಿದ್ರು. ತುಂಬಾ ಖುಷಿ ಆಗ್ತಿದೆ. ಇವತ್ತು ನಾವು ಇಲ್ಲಿ ಇರೋಕ್ಕೆ ಕಾರಣ ಜಡೇಶ್ ಸರ್. ಅವರು ನಮಗೆಲ್ಲ ಇನ್ವೈಟ್ ಮಾಡಿ ಹೇಳಿದ್ರು ಈ ರೀತಿ ಮಾಡ್ತಿದ್ದೀವಿ ಅಂತ. ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಡಿಕ್ಕಿ ಮತ್ತು ಜಡೇಶ್ ಸರ್, ಕಂಗ್ರ್ಯಾಚುಲೇಷನ್ಸ್. ಹಂಪಿ ಪಿಕ್ಚರ್ಸ್ ಅಂತ ಇವತ್ತು ಲಾಂಚ್ ಆಗಿದೆ ಪ್ರೊಡಕ್ಷನ್, ಅಲ್ಲೇ ನಮ್ಮ ಉತ್ತರ ಕರ್ನಾಟಕ. ಸೊ ಪ್ರೇಮ್ ಅಂಕಲ್ ತುಂಬ ಚೆನ್ನಾಗಿ ಕಾಣ್ತಿದೆ, ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸ್ತಿದೆ. ನಾನು ನೋಡೋಕ್ಕೆ ಆಯ್ತಿದ್ದೀನಿ. ಇನ್ನು ವಿಯಾನ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಜೂನಿಯರ್ ಗೋಲ್ಡನ್ ಸ್ಟಾರ್. ಸೊ ನಾವು ಯಾವಾಗಲೂ
ನಾವು ಯಾವಾಗಲೂ ಅಂದ್ರೆ ಮನೇಲಿ ಆಟ ಆಡ್ತಿರ್ತೀವಿ. ವಿಯಾನ್ ಬಗ್ಗೆ ಗೊತ್ತು, ತುಂಬಾ ಟ್ಯಾಲೆಂಟೆಡ್. ಸರ್ ಏನ್ ಸರ್? ಹೌದು, ಅಂಕಲ್ ಅನ್ನಂಗಿಲ್ಲ ನೀವು, ಬ್ರೋ ಅನ್ಬೇಕಾ? ಬ್ರೋ. ಸೊ ವಿಯಾನ್ ಬಗ್ಗೆ ಹೇಳ್ತಿದ್ದೆ. ಮನೇಲಿ ನಾವೆಲ್ಲ ತುಂಬ ಕ್ಲೋಸ್ ಆಗಿ ಆಟ ಆಡ್ತಿರ್ತೀವಿ. ಏಜು ಅದೆಲ್ಲ ಸೆಕೆಂಡ್ರಿ, ಬಟ್ ನಾವು ತುಂಬ ಅಷ್ಟು ಚೆನ್ನಾಗಿ ಆಟ ಆಡ್ತಿರ್ತೀವಿ. ಅವ್ನ ಟ್ಯಾಲೆಂಟ್ಸ್ ಎಲ್ಲ ಗೊತ್ತು, ತುಂಬ ಒಳ್ಳೆ ಇಮಿಟೇಷನ್ಸು, ಎಕ್ಸ್ಪ್ರೆಷನ್, ಆ್ಯಕ್ಟಿಂಗ್ ಎಲ್ಲ ಸಕ್ಕದಾಗಿ ಮಾಡ್ತಾನೆ. ಸೊ ಇದರಲ್ಲಿ ನೋಡೋಕೆ ನಾನು ತುಂಬ ಕ್ಯೂರಿಯಸ್ ಇದ್ದೀನಿ. ಆದಷ್ಟು ಬೇಗ ರಿಲೀಸ್ ಆಗಲಿ, ಚೆನ್ನಾಗಿ ಪ್ರದರ್ಶನ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಗುರು ಶಿಷ್ಯರು ಯಾರು ಅಂತ ಗೊತ್ತಾಯ್ತು, ಗುರುಗಳು ಶಿಷ್ಯಂದ್ರು ಅಂತ. ಥ್ಯಾಂಕ್ ಯು, ತುಂಬಾ ಒಳ್ಳೇದಾಗ್ಲಿ ನಿಮ್ಮೆಲ್ರಿಗೂ. ಓಕೆ.